ಕೇವಲ ನಿಮಿಷದಲ್ಲಿ ನಿಮ್ಮ ಅಷ್ಟು ಬಿಳಿ ಕೂದಲನ್ನ ಕಪ್ಪು ಮಾಡುತ್ತೆ ಈ ಜಾದು ಮಾಡೋ ಕಾಯಿ. ಈ ಕಾಯಿ ಒಂದು ತಂದಿಟ್ಕೊಳ್ಳಿ, ಅದು ನಿಮ್ಮ ಅಷ್ಟು ಬಿಳಿ ಕೂದಲನ್ನ ಶಾಶ್ವತ ಕಪ್ಪು ಮಾಡುತ್ತೆ. ಅದು ನೀರು ಹಾಕಿ ತೊಳಿತಿದ್ದೀನಿ ನೋಡಿ, ಹಂಗೂ ಹೋಗ್ತಿಲ್ಲ ಈ ಕಲರ್. ಈಗ ನೋಡಿ ತೊಗೊಂಡಿದ್ದೀನಿ, ಸ್ವಲ್ಪ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಓಕೆನಾ? ಸೊ ನಿಮ್ಗೆ ಎಲ್ಲೆಲ್ಲಿ ಬಿಳಿ ಕೂದಲಿದೆಯೋ ಅಪ್ಲೈ ಮಾಡಿ. ನನಗೆ ನೋಡಿ ಇಲ್ಲಿ ಜಾಸ್ತಿ ಇಲ್ಲ, ನೋಡಿ ಇಲ್ಲಿ ಕಾಣ್ತಿದೆಯಾ, ಇಲ್ಲಿದೆ, ಮತ್ತು ನೋಡಿ ಇಲ್ಲಿದೆ. ಎಷ್ಟು ನೀಟಾಗಿ ಕುತ್ಕೊಳ್ಳುತ್ತೆ ನೋಡಿ ಡೈ. ಸ್ನಾನ ಮಾಡೋದೇ ಬೇಡ ಅಲ್ವಾ, ಆರಾಮಕ್ಕೆ ಯಾವಾಗ ಬೇಕೋ ಆವಾಗ, ನಾಳೆ ನಾಳಿದ್ದು. ಕೈ ಕಲರ್ ಆಯಿತಾ? ಇಲ್ಲಿ ಹಾಕಿದೆ, ಕಲರ್ ಆಯಿತಾ ಫ್ರೆಂಡ್ಸ್? ಈಗ ಅಪ್ಲೈ ಮಾಡಿದ್ದೀನಿ ನೋಡಿ. ಈಗ ಒಂದು ವೈಟ್ ಟವಲ್ ತೊಗೋತೀನಿ. ನೀಟಾಗಿ ಅಪ್ಲೈ ಮಾಡಿದೆ ಅಲ್ವಾ, ಈ ಕಡೆ ಎಲ್ಲ. ಸೊ ನಿಮ್ಮ ಜೊತೆ ಇವಾಗ ಶೇರ್ ಮಾಡಬೇಕಲ್ಲ ನೋಡಿ, ವೈಟ್ ಟವಲ್, ಅದು ಬೇರೆ ಕಲರ್ಡ್ ಅಲ್ಲ, ವೈಟು. ನೋಡಿ ಇಲ್ಲಿ ಉಜ್ಜುತ್ತಾ ಇದ್ದೀನಿ ಹಾಕ್ಕೊಂಡು, ನೋಡ್ಕೊಳ್ಳಿ ಬಂದಿದೆಯಾ? ಹತ್ರ ಝೂಮ್ ಮಾಡ್ತಾಯಿದ್ದೀನಿ. ನಿಮ್ಮ ಎದುರಿಗೆ ಹಾಕಿದ್ನಲ್ಲ, ಈಗ ಉಜ್ತಾ ಇದ್ದೀನಿ. ಎಲ್ಲಾದರೂ ಬಂದಿದೆಯಾ ನಿಮ್ಮ ಡೈ ಆಚೆ? ನೋಡಿ, ಆ ಕಾಯಿನ ನೀವು ಈ ಥರ ಕೆಂಡ ಮಾಡಬೇಕು. ಕೆಂಡ ಮಾಡಿ ಶುದ್ಧೀಕರಣ ಮಾಡಿ ಅದರಿಂದ ಒಂದು ಎಣ್ಣೆ ರಿಲೀಸ್ ಆಗುತ್ತೆ. ಅದೇ ಸೀಕ್ರೆಟ್ ಟಿಪ್ಪು ನೋಡಿ. ಆ ಕಾಯಿ ಹೆಂಗೆ ಸುಡ್ತಾ ಇದ್ದೀನಿ ಅಂದರೆ ಅದು ಶುದ್ಧೀಕರಣ ಅಂತ ಹೇಳ್ತೀವಿ. ಅದು ಹಿಂಗೆ ಕೆಂಡದಂಗೆ ಸುಟ್ಟಾಗ ಮಾತ್ರ ನಿಮ್ಗೆ ಎಣ್ಣೆ ರಿಲೀಸ್ ಆಗುತ್ತೆ ಫ್ರೆಂಡ್ಸ್. ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಿಮ್ಗೆ ಎಣ್ಣೆ ರಿಲೀಸ್ ಆಗಲ್ಲ. ಎಣ್ಣೆ ರಿಲೀಸ್ ಆಗಲ್ಲ ಅಂದರೆ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ನಿಮ್ಮ ಕೂದಲು ಕಪ್ಪಗಾಗಲ್ಲ. ಸೊ ಎಣ್ಣೆ ರಿಲೀಸ್ ಮಾಡೋದೇ ಇವತ್ತಿನ ವಿಡಿಯೋಲಿ ಸೀಕ್ರೆಟ್ ಟಿಪ್ ನಂಬರ್ 1. ಫ್ರೆಂಡ್ಸ್, ಇಲ್ಲಿ ನಾನು ಲವಂಗ ತೊಗೊಂಡಿದ್ದೀನಿ, ಸೋಂಪು ತೊಗೊಂಡಿದ್ದೀನಿ, ವಾಲ್ನಟ್ ಹೇಳ್ತೀನಿ ಕ್ವಾಲಿಟಿ, ಮತ್ತು ಬಾದಾಮಿ, ಕರ್ಬೇವಿನ ಸೊಪ್ಪು, ಈರುಳ್ಳಿ ಸಿಪ್ಪೆ, ಇಷ್ಟು ಬೇಕು ಆಯಿತಾ. ನೆಕ್ಸ್ಟು ಇದು ಕಲೋಂಜಿ, ಅದನ್ನು ಹಾಕ್ತೀನಿ ನಾನು ಫ್ರೈ ಮಾಡಬೇಕಾದ್ರೆ. ಓಕೆನಾ? ಸೊ ದಯವಿಟ್ಟು ವೀಡಿಯೋ ಸ್ಕಿಪ್ ಮಾಡಿಬಿಡಿ, ಯಾಕಂದರೆ ನಿಮ್ಮ ಕಲೋಂಜಿ ಹಾಕಿರಲಿಲ್ಲ ಅಂತ ಕೆಲವೊಂದು ನಮ್ಮ ಸಬ್ಸ್ಕ್ರೈಬರ್ಸು ಕಮೆಂಟ್ ಮಾಡ್ತಾರೆ. ಸೊ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಇಲ್ಲಿ ಬರೀ ತಟ್ಟೆಯಲ್ಲಿ ಅಷ್ಟೇ ಜಾಗ ಸಾಕಾಗೋದು ಅಂತ ಅದೇ ಇಟ್ಟಿದ್ದೀನಿ. ಓಕೆ, ಈಗ ಲವಂಗನ ಯಾವ ರೀತಿ ಫ್ರೈ ಮಾಡಬೇಕು, ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿ ನಾನು ಸೋಂಪು ಹಾಕ್ಕೊಂಡೆ, ಈರುಳ್ಳಿ, ಕರ್ಬೇವಿನ ಸೊಪ್ಪು, ಫೈನ್. ಈಗ ನಾನು ಕಲೋಂಜಿ ಹಾಕೋತಾ ಇದ್ದೀನಿ, ಆಯಿತಾ ಫ್ರೆಂಡ್ಸ್? ಓಕೆ, ಇಷ್ಟು ಕ್ಲಿಯರ್ ಮಾಡಿದ್ದೀನಿ. ಮಿಕ್ಸ್ಡು ಇದನ್ನೆಲ್ಲಿವರೆಗೂ ಡ್ರೈ ರೋಸ್ಟ್ ಮಾಡಬೇಕು ಅಂದರೆ ಕರಗಲಾಗಬೇಕು. ಸೋಂಪು ಹಾಕ್ತಾಯಿದ್ದೀನಿ, ಅದು ವಿಶೇಷ. ದ ರೀಸನ್ ಬಿಹೈಂಡ್ ದಟ್ ಹೇಳ್ತೀನಿ. ಲವಂಗ ನಾವು ಸ್ಟಾರ್ಟಿಂಗ್ ಹಾಕುವಾಗ ಯಾವ ರೀತಿ ಇರುತ್ತೆ, ನಾವು ಫ್ರೈ ಮಾಡಿದಾಗ ಉದ್ದ ದಪ್ಪ ಆಗುತ್ತೆ ನೋಡಿ. ಇವೆಲ್ಲ ಚಿಕ್ಕ ಚಿಕ್ಕ ಟಿಪ್ಸು. ಅದು ಉದ್ದ ದಪ್ಪ ಆದಾಗಲೇ ಒಂದು ಪಿಗ್ಮೆಂಟ್ ರಿಲೀಸ್ ಆಗುತ್ತೆ. ಆ ಪಿಗ್ಮೆಂಟೇ ನೋಡಿ, ಕಲೋಂಜಿ ಹಾಕ್ತಾಯಿದ್ದೀನಿ, ಸ್ಕಿಪ್ ಮಾಡಿಲ್ಲ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟು ಮೆಷರ್ಮೆಂಟ್ ತುಂಬ ಮುಖ್ಯ ಆಗುತ್ತೆ. ಅದು ಫ್ರೈ ಮಾಡೋ ರೀತಿ ನಾನು ಹಾಕ್ಬಿಟ್ಟು ಬಿಟ್ಬಿಡ್ಬೋದು, ಲವಂಗ ಹಾಕ್ಕೊಳ್ರಪ್ಪ ಅಂತ. ಬಟ್ ಒಂದೊಂದು ಪದಾರ್ಥನೂ ಈ ಥರ ಆಗಬೇಕು ಅನ್ನೋದೇ ಈ ಚಾನಲಲ್ಲಿ ವಿಶೇಷ. ಅದಕ್ಕೆ ಸ್ಕಿಪ್ ಮಾಡಿಬಿಡಿ ಅಂತ ಹೇಳ್ತಾ ಇದ್ದೀನಿ. ಒಂದು ಕಡೆ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ, ಒಂದು ಕಡೆ ನಾನಿಲ್ಲಿ ವಾಲ್ನಟ್ನ, ಪೂರ ಇರೋ ವಾಲ್ನಟ್ ತೊಗೊಳ್ಳಿ, ಪುಡಿ ಇರೋದು ಬೇಡ. ಇದನ್ನು ಚೆನ್ನಾಗಿ ಸುಟ್ಕೋತಾ ಇದ್ದೀನಿ. ದ ಮೇನ್ ಇಂಗ್ರೀಡಿಯೆಂಟ್ ಇವತ್ತಿನ ವೀಡಿಯೋಲಿ ಒಂದು ಹೀರೋ ಅಂತ ಹೇಳ್ಬೋದು ನಮ್ಮ ವಾಲ್ನಟ್ನ. ಅದಿರೋದ್ರಿಂದನೇ ಡೈ ನಮಗೆ ಅಚ್ಚುಕಟ್ಟಾಗಿ ಕುತ್ಕೊಳ್ಳೋದು. ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲಿ, ಇಂಟ್ರಡಕ್ಷನಲ್ಲಿ, ನಾನು ಟವಲ್ ಹಾಕಿ ತಿಕ್ಕಿ ಕೈಯಲ್ಲಿ ತಿಕ್ಕಿದ್ರೂ ಹೋಗದೇ ಇರೋದು. ದಿಸ್ ಇಸ್ ದ ಮೇನ್ ರೀಸನ್. ಬರೀ ಇದನ್ನು ಏನಂತೀವಿ ಸುಟ್ಟುವ ಅಂತ ಅಲ್ಲ, ದೆರ್ ಇಸ್ ಎ ಲಾಟ್ ಮೆನಿ ಮೋರ್. ವಾಟ್ಸಪ್ಪಲ್ಲಿ ನಾನು ಕಮೆಂಟ್ ಹಾಕ್ತಾರೆ ನಮ್ಮ ಸಬ್ಸ್ಕ್ರೈಬರ್ಸು, ಡೆಫಿನೆಟಾಗಿ ಅವ್ರ ಜೊತೆ ಶೇರ್ ಮಾಡ್ತೀನಿ ನಾನು ಸೀಕ್ರೆಟ್ ಟಿಪ್ಪು. ಓಕೆನಾ? ಸೊ ಇವಾಗ ನಾನು ಹೇಳ್ಕೊಟ್ಟಿದ್ದೆ ರೆಮಿಡಿ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಳ್ಳಿ. ಯಾಕೆ ನಮ್ಮ ಕೂದಲು ಕಪ್ಪಗಾಗತ್ತೆ ಇದರಲ್ಲಿ ಅನ್ನೋದಕ್ಕೆ ಸೈಂಟಿಫಿಕ್ ರೀಸನ್ ಬೇಕು ಅಂದರೆ ನನಗೆ ವಾಟ್ಸಪ್ಪಲ್ಲಿ ಕಮೆಂಟ್ ಮಾಡಿ, ಡೆಫಿನೆಟಾಗಿ ಐ ವಿಲ್ ಶೇರ್ ದ ರಿಯಲ್ ಫ್ಯಾಕ್ಟ್. ಓಕೆನಾ? ನೆಕ್ಸ್ಟು ಇದನ್ನು ಚೆನ್ನಾಗಿ ಶುದ್ಧೀಕರಣ ಮಾಡಿಕೊಂಡು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಡ್ರೈ ರೋಸ್ಟ್ ಮಾಡ್ಕೊಳ್ಳೋದು ಅಂದರೆ ಸುಮ್ಮನೆ ಬೆಂಕಿ ಹಚ್ಚಿ ವಾಲ್ನಟ್ ಇಟ್ವಿ ಅಂತ ಅಲ್ಲ ಫ್ರೆಂಡ್ಸ್. ವಾಲ್ನಟಲ್ಲಿ ಒಂದು ಎಣ್ಣೆ ರಿಲೀಸ್ ಆಗುತ್ತೆ. ಒಂದು ಪರ್ಟಿಕ್ಯುಲರ್ ಟೆಂಪ್ರೇಚರಲ್ಲಿ ಅದು ಕಾಯಬೇಕಾದಾಗ ಒಂದು ಎಣ್ಣೆ ರಿಲೀಸ್ ಆಗುತ್ತೆ. ಇವೆಲ್ಲ ಸೈಂಟಿಫಿಕಲಿ ಪ್ರೂವ್. ನಾನೇನು ಹೊಸದಾಗೇನು ಯೂಟ್ಯೂಬಲ್ಲಿ ಹೇಳ್ತಿಲ್ಲ, ಇವೆಲ್ಲ ಪ್ರೂವ್ ಮಾಡಿದ್ದಾರೆ ಆಯಿತಾ. ಆ ಎಣ್ಣೆ ರಿಲೀಸ್ ಆದಾಗಲೇ ನಮಗೆ ಒಂದು ಪಿಗ್ಮೆಂಟ್ ರಿಲೀಸ್ ಆಗೋದು, ನಮ್ಮ ಕೂದಲನ್ನು ಕಪ್ಪಗೆ ಮಾಡೋದು. ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ನಲ್ಲ, ಟವಲ್ ಹಾಕಿ ತಿಕ್ಕಿದ್ರೂ ಹೋಗಲ್ಲ, ಕೈ ಹಾಕಿ ಉಜ್ಜಿದ್ರೂ ಹೋಗಲ್ಲ ಅಂತ. ಎಣ್ಣೆಲಿ ಕೈ ತೊಳೆದು ತೋರಿಸಿದ್ದೀನಿ ನಿಮಗೆ. ಇನ್ಫ್ಯಾಕ್ಟ್ ಬರೀ ಕೈಯಲ್ಲ,
ನನ್ನ ತಲೆಗೆ ಅಪ್ಲೈ ಮಾಡಿ ಒಂದು ಟವಲಲ್ಲಿ ಅದನ್ನು ಅಪ್ಲೈ ಮಾಡಿ ತೋರಿಸಿದ್ದೀನಿ ವಿತ್ ಡ್ರೈ ಪೌಡರ್. ಇದು ನಾವು ಶುದ್ಧೀಕರಣ ಮಾಡಿಕೊಂಡಾಗ ಇದು ವಾಲ್ನಟ್ ಒಂದು ಟೆಂಪ್ರೇಚರಲ್ಲಿ ಕಾದಾಗ ನಮಗೆ ಒಂದು ಎಣ್ಣೆ ರಿಲೀಸ್ ಆಗುತ್ತೆ. ಇಲ್ಲ ಅಂದರೆ ಅದು ಬೂದಿ ಆಗಿಬಿಡುತ್ತೆ, ನಮಗೆ ಎಣ್ಣೆ ರಿಲೀಸ್ ಆಗೋಲ್ಲ. ಇವಾಗ ಸಪೋಸ್ ನಾನು ಒಂದು ಟೆಂಪ್ರೇಚರ್ ಮೀರಿ ನಾನು ಮಾಡಿದಾಗ ಅದು ಬೂದಿ ಆಗೋಗುತ್ತೆ, ನನಗೆ ಎಣ್ಣೆ ರಿಲೀಸ್ ಆಗೋಲ್ಲ. ನೋಡಿ, ನನಗೆ ಎಣ್ಣೆ ರಿಲೀಸ್ ಆಗೋದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ವಾಲ್ನಟ್ ಪೌಡ್ರನ್ನ ಸೈಡ್ಗೆ ಇಟ್ಟಿದ್ದೀನಿ. ಇದು ಮಿಕ್ಕಿದ ಈರುಳ್ಳಿ ಕರ್ಬೇವಿನ ಸೊಪ್ಪು ಏನಿದೆಯೋ ಅದನ್ನೆಲ್ಲ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡಿರೋದನ್ನ ಒಂದು ಕಲ್ಸ್ ತೊಗೊಂಡು ಚೆನ್ನಾಗಿ ನೈಸಾಗಿ, ನೀವು ಬೇಕಾದ್ರೆ ಮಿಕ್ಸಿಲಿ ಹಾಕ್ಕೊಳ್ಳಿ. ನಾನು ನಿಮ್ಮ ಜೊತೆ ಲೈವ್ ವೀಡಿಯೋ ಎಷ್ಟು ನೈಸಾಗಿರಬೇಕು, ಶ್ರೀಗಂಧದ ಥರ ಇರಬೇಕು ಅನ್ನೋದು ಲೈವ್ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ವಿತೌಟ್ ಯೂಸಿಂಗ್ ಮಿಕ್ಸಿ. ಆಯಿತಾ? ಚೆನ್ನಾಗಿ ಅದನ್ನು ಅರ್ಕೋಬೇಕು, ಅಂದರೆ ಪೌಡ್ರ್ ಮಾಡ್ಕೋಬೇಕು ಕೈಯಲ್ಲಿ. ಫೈನ್, ಶ್ರೀಗಂಧದ ಥರ ಇರಬೇಕು. ಫೈನ್, ಇದನ್ನು ಕ್ಲಿಯರ್ ಮಾಡಿದ್ದೀನಿ. ಆ ಎಣ್ಣೆ ರಿಲೀಸ್ ಆದಾಗ ಮಾತ್ರ ನಮಗೆ ಕೂದಲಿಗೆ ಅದು ಪಿಗ್ಮೆಂಟ್ ಕುತ್ಕೊಳ್ಳೋದು ಪರ್ಫೆಕ್ಟಾಗಿ, ಇಲ್ಲಾಂದರೆ ಬಂದ್ಬಿಡುತ್ತೆ ಆಚೆ. ನಾನು ಎಷ್ಟಾಗುತ್ತೋ ಅಷ್ಟು ಹತ್ತಿರದಿಂದ ಝೂಮ್ ಮಾಡಿದ್ದೀನಿ ಫ್ರೆಂಡ್ಸ್. ನೈಸಾಗಿರೋದನ್ನ ನೀವು ಒಂದು ಸಲ ಅಬ್ಸರ್ವ್ ಮಾಡ್ಕೊಳ್ಳಿ, ಓಕೆನಾ? ಇಷ್ಟು ನೈಸಾಗಿರಬೇಕು. ಒಂದು ಕಲ್ಲಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಮಿಕ್ಸಿಗೆ ಹಾಕ್ಕೊಂಡು ತೊಂದರೆ ಇಲ್ಲ. ಆಯಿತಾ? ನೋಡಿ, ವಾಲ್ನಟ್ ಮಿಕ್ಸ್ ಮಾಡಿ ಅದಕ್ಕೆ ಕೈ ನೋಡಿ ಯಾವ ರೀತಿ ಬಂತು ಅಂತ. ಸೊ ವಾಲ್ನಟ್ ಎಂಡಲ್ಲಿ ಮಿಕ್ಸ್ ಮಾಡಬೇಕು, ಸ್ಟಾರ್ಟಿಂಗೇ ಅಲ್ಲ. ಸೊ ನಿಮಗೆ ಅದನ್ನು ಪ್ರೂವ್ ಮಾಡಿ ತೋರಿಸ್ತಾ ಇದೆ. ನೀರಲ್ಲಿ ಅಪ್ಲೈ ಮಾಡ್ತಾಯಿದ್ದೀನಿ, ಕೈಗೆ ಹೋಗ್ತಾನೇ ಇಲ್ಲ ನೋಡಿ. ಅದನ್ನು ಇವತ್ತಿನ ವೀಡಿಯೋಲಿ ತಲೆಗೆ ಅಪ್ಲೈ ಮಾಡಲ. ನೋಡಿ, ತೊಗೊಂಡಿದ್ದೀನಿ. ಸ್ವಲ್ಪ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಓಕೆನಾ? ಸೊ ನಿಮ್ಗೆ ಎಲ್ಲೆಲ್ಲಿ ಬಿಳಿ ಕೂದಲಿದೆಯೋ ಅಪ್ಲೈ ಮಾಡಿ. ನನಗೆ ನೋಡಿ ಇಲ್ಲಿ ಜಾಸ್ತಿ ಇಲ್ಲ, ನೋಡಿ ಇಲ್ಲಿ ಕಾಣ್ತಿದೆಯಾ, ಇಲ್ಲಿದೆ, ಮತ್ತು ನೋಡಿ ಇಲ್ಲಿದೆ. ಎಷ್ಟು ನೀಟಾಗಿ ಕೂತ್ಕೊಳ್ಳುತ್ತೆ ನೋಡಿ ಡೈ. ಸ್ನಾನ ಮಾಡೋದೇ ಬೇಡ ಅಲ್ವಾ? ಆರಾಮಕ್ಕೆ ಯಾವಾಗ ಬೇಕೋ ಆವಾಗ, ನಾಳೆ ನಾಳಿದ್ದು ಅಪ್ಲೈ ಮಾಡೋದು ಮುಖ್ಯ ಅಲ್ಲ. ಈಗ ನೋಡಿ ಅಷ್ಟೇ ಸಿಂಪಲ್. ನೀರು ಹಾಕಿದ್ರೂ ಡೈ ಹೋಗಲ್ಲ ಕೈಯಲ್ಲಿ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅಷ್ಟೇ. ನೋಡಿ, ಯಾರು ಗೊತ್ತಾಯಿತು ನಾನು ಡೈ ಹಚ್ಚಿದ್ದೀನಿ ಅಂತ? ಅದು ಇನ್ಸ್ಟೆಂಟು, ಹೇರ್ ಫಾಲು ಆಗಲ್ಲ, ಕೂದಲು ಬೆಳೆಯುತ್ತೆ, ಆಮೇಲೆ ಸ್ನಾನ ಮಾಡೋದು ಜಂಜಟ್ಟು ಇಲ್ಲ. ನೋಡಿ, ಎಲ್ಲಾದರೂ ಅಂಟ್ಕೊತ ಕೈಗೆ, ನೋಡಿ. ಓಕೆ, ಸೊ ಇವತ್ತಿನ ಡೈ ನೀವು ಮನೇಲಿ ಮಾಡ್ಕೊಳ್ಳಿ. ಚಾಲೆಂಜ್ ಮಾಡಿ ಹೇಳ್ತೀನಿ, ಚಾಲೆಂಜ್. ಸೊ ಇದು ನಿಮಗೆ 100ಗೆ 1000% ಬೇಕಾಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ಲಾ. ಚಿಕ್ಕ ಟಿಪ್ಸ್ ಹೇಳ್ತೀನಿ, ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಬೇಡಿ, ಓಕೆನಾ ಫ್ರೆಂಡ್ಸ್? ಈಗ ಅಪ್ಲೈ ಮಾಡಿದ್ದೀನಿ ನೋಡಿ. ಈಗ ಒಂದು ವೈಟ್ ಟವಲ್ ತೊಗೋತೀನಿ. ನೀಟಾಗಿ ಅಪ್ಲೈ ಮಾಡಿದೆ ಅಲ್ವಾ, ಈ ಕಡೆ ಎಲ್ಲ. ಸೊ ನಿಮ್ಮ ಜೊತೆ ಇವಾಗ ಶೇರ್ ಮಾಡಬೇಕಲ್ಲ, ನೋಡಿ ವೈಟ್ ಟವಲ್, ಅದು ಬೇರೆ ಕಲರ್ಡಲ್ಲ, ವೈಟು. ನೋಡಿ ಇಲ್ಲಿ ಉಜ್ಜುತ್ತಾ ಇದ್ದೀನಿ ಹಾಕ್ಕೊಂಡು, ನೋಡ್ಕೊಳ್ಳಿ ಬಂದಿದೆಯಾ? ಹತ್ರ ಝೂಮ್ ಮಾಡ್ತಾಯಿದ್ದೀನಿ. ನಿಮ್ಮ ಎದುರಿಗೆ ಹಾಕಿದ್ನಲ್ಲ, ಈಗ ಉಜ್ತಾ ಇದ್ದೀನಿ. ಇನ್ನೂ ಇದಕ್ಕಿಂತ ಜೋರಾಗಿ ಯಾರು ಉಜ್ಜಲ್ಲ ನೋಡಿ, ಓಕೆ? ಕಾಣ್ತಿದ್ಯಾ? ಎಲ್ಲಾದರೂ ಬಂದಿದೆಯಾ ನಿಮ್ಮ ಡೈ ಆಚೆ? ನೋಡಿ. ಸೊ ಬರಲ್ಲ, ಯಾಕೆ ಅಂದರೆ ನಾನು ಹೇಳ್ಕೊಟ್ಟಿರೋ ಸೀಕ್ರೆಟ್ ಟಿಪ್ಸು ಚಿಕ್ಕದು ಫಾಲೋ ಮಾಡಿ, ಓಕೆನಾ? ಸುಮಾರು ಜನ ವಾಟ್ಸಪ್ಪಲ್ಲೂ ಬಂದು ಮೆಸೇಜ್ ಹಾಕ್ತಾರೆ, ಹೇಮ ಹಿಂಗೆ ಡನ್, ಅಲ್ಲೂ ಹೇಳ್ಕೊಡ್ತೀನಿ, ಓಕೆನಾ? ನಮ್ಮ ಸಬ್ಸ್ಕ್ರೈಬರ್ಗೆ ಹೇಳ್ಕೊಡ್ದೆ ಯಾರಿಗೆ ಹೇಳ್ಕೊಡೋಕ್ಕಾಗತ್ತೆ? ಸೊ ನೋಡಿ, ನಾನು ಕೈಯಲ್ಲಿ ನಿಮಗೆ ಇದನ್ನು ಪ್ರೆಸ್ ಮಾಡಿ ತೋರಿಸ್ತಾ ಇಲ್ಲ, ಟವಲಲ್ಲಿ ತೋರಿಸ್ತಾ ಇದ್ದೀನಿ. ಟವಲಲ್ಲಿ, ಅದು ಬಿಳಿ ಟವಲಲ್ಲಿ, ಓಕೆನಾ? ನೋಡಿದ್ರಲ್ಲ, ವಿತ್ ಲೈವ್ ಪ್ರೂಫ್ ಇವತ್ತಿನ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಿಮಗೆ ವಾಲ್ನಟ್ ಆಯಿಲ್ ಕೂದಲು ಬೆಳೆಯೋದ್ರಲ್ಲಿ, ಕೂದಲು ಕಪ್ಪಗೆ ಮಾಡೋದ್ರಲ್ಲಿ, ಮತ್ತು ಯಾರಿಗಾದ್ರೂ ಡೌಟ್ ಇರುತ್ತೆ, ಅಯ್ಯೋ ಹೊಟ್ಟೋಗುತ್ತೆ ಹಾಗೆ ಹಿಂಗೆ ಅಂತ, ಎಲ್ಲ ವಿತ್ ಲೈವ್ ಪ್ರೂಫ್ ಶೇರ್ ಮಾಡಿದ್ದೀನಿ ಮತ್ತೊಮ್ಮೆ, ಓಕೆನಾ? ಕೂದಲು ಬೆಳೆಯೋದ್ರಲ್ಲಿ ಎತ್ತಿದ ಕೈ ಕರ್ಬೇವಿನ ಸೊಪ್ಪಾಗಲಿ, ಕಲೋಂಜಿ ಆಗಲಿ, ಮತ್ತು ಈರುಳ್ಳಿ ಸಿಪ್ಪೆ ಆಗಲಿ, ಲವಂಗ ಆಗಲಿ, ರಾಮಬಾಣ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ಲಾ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಲೆಟ್ ಮೀ ನೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೋಗ್ಬಲ್ಲ.